ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ಶುಕ್ರ ಗ್ರಹರು ನೀಚ ಆಗ್ತಾ ಇದ್ದಾರೆ, ಕನ್ಯಾ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಗೋಚಾರ ಲಗ್ನ ಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಿಮ್ಮ ದಶ ಅಂತರ್ದಶಗಳಲ್ಲಿ ಶುಕ್ರ ಅಥವಾ ಶುಕ್ರನ ನಕ್ಷತ್ರಗಳಲ್ಲಿ ನಿಮಗೆ ಗ್ರಹ ಕೂತಿದ್ರೆ ಅಥವಾ ಶುಕ್ರನ ಮನೆ ಯಾವುದು ವೃಷಭ ಮತ್ತೆ ತುಲಾ ರಾಶಿಯಲ್ಲಿ ಕೂತಿರುವಂತಹ ಗ್ರಹ ದಶ ನಡೀತಾ ಇದ್ರೂ ನೀವು ತಗೊಳ್ಳಿ. ಸೊ ಆಗ ಶುಕ್ರನ ಎನರ್ಜಿ ಇರುತ್ತೆ. ಪರಿವರ್ತನೆ ಯೋಗ ಇದ್ರೂ ಓಕೆನೆ, ಅಥವಾ ನಕ್ಷತ್ರ ಪರಿವರ್ತನೆ ಆದ್ರೂ ಓಕೆನೆ, ರಾಶಿ ಪರಿವರ್ತನೆ ಆದ್ರೂ ಓಕೆನೆ. ಸೊ ಶುಕ್ರ ಗ್ರಹರು ಆಗಸ್ಟ್ 1ನೇ ತಾರೀಕು ಪ್ರವೇಶ ಆಗ್ತಾ ಇದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕು ತನಕ ಸೊ ಕನ್ಯಾ ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ ಮೇಜರ್ ಇಂಪ್ಯಾಕ್ಟು ದಶ ಭುಕ್ತಿ ಅಂತರ್ದಶಗಳು. ಹಾಗೆ ಈಗ ಹೇಳಿದ್ದೀನಲ್ಲ, ಇದು ನೆಕ್ಸ್ಟ್ ಬುಧ ದಶ ನಡೀತಾ ಇರೋರ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದು ಗುಡ್ ಇದ್ರೆ ಗುಡ್ಡು, ಬ್ಯಾಡ್ ಇದ್ರೆ ಬ್ಯಾಡ್. ಬಟ್ ಎಲ್ಲರಿಗೂ ಓವರ್ ಆಲ್ ಆಗಿ ಎಲ್ಲಾರ್ಗು ಶುಕ್ರ ನೀಚ ಆಗ್ತಾ ಇದಾರಲ್ವಾ. ಸೊ ಹಾಗಾಗಿ ಹೇಗಿರುತ್ತೆ ನೋಡೋಣ. ಆದ್ರೆ ಶುಕ್ರ ನೀಚ ಆದ್ರೂ ಸಹ, ನೀಚ ಭಂಗ ಏನಾದ್ರೂ ಆಗಿದ್ರೆ, ಪರಿವರ್ತನಾ ಏನಾದ್ರೂ ಆಗಿದ್ರೆ ನಿಮ್ಗೆ ಹಣ ಕೂಡ ಬರುತ್ತೆ. ಅರ್ಧಿ ಸೈನ್ಸ್ ಅಲ್ವಾ. ಹಾಗಾಗಿ ಸೊ ಬನ್ನಿ ನೋಡೋಣ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಾವು ಮೇಷ ಲಗ್ನಕ್ಕೆ ಹೋಗೋಣ. ಆಸ್ ಯೂಶುವಲ್ ಮೇಷ ಲಗ್ನಕ್ಕೆ ಎರಡು ರೀತಿ. ಒಂದು 6ನೇ ಮನೆ ಶುಕ್ರ ನೀಚ ಪ್ಲಸ್ 6ನೇ ಮನೆ ಶುಕ್ರ ನಡೆ ಗುಡ್ ಕಾಂಬಿನೇಷನ್. ಹಾಗಾಗಿ ಶುಕ್ರನ ವಿಚಾರವಾಗಿ, ಸೊ ಯಾರಾದ್ರೂ ಮದುವೆ ವಿಚಾರವಾಗಿ, ಸೊ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಸೊ ಯಾಕೆಂತ ಹೇಳಿದ್ರೆ ಈ ಪೀರಿಯಡ್ ಅಲ್ಲಿ ಸಕ್ಸಸ್ ಆಗೋದು ಅಥವಾ ಸೊ ಹ್ಯಾಪಿನೆಸ್ ಇರೋದಿಲ್ಲ, ಮನಸಾರೆ ಒಪ್ಕೊಳ್ಳೋದಿಲ್ಲ. ಆಲ್ರೆಡಿ ಸೆಟ್ ಆಗಿದೆ, ಏನಾದರೂ ಶುಭ ಕಾರ್ಯಗಳು ಮಾಡಬೇಕು 12ನೇ ತಾರೀಕು ಅಮಾವಾಸ್ಯೆ ಮುಗಿದ್ಮೇಲೆ ಅಂತ ಏನಾದರೂ ಇದ್ರೆ, ಸೊ ಆಷಾಢ ಮುಗಿದ್ಮೇಲೆ ಅವಾಗ್ಲೂ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ. ಬೆಸ್ಟ್ ಪ್ರತಿ ಒಬ್ರಿಗೂ ಸೊ 2ನೇ ತಾರೀಕು ಸೆಪ್ಟೆಂಬರ್ 2ನೇ ತಾರೀಕು ಆದ್ಮೇಲೆ ನೀವೇನೇ ಶುಭ ಕಾರ್ಯ ಮಾಡೋದಿದ್ರೆ ಅದ್ರ ಕಡೆ ಗಮನ ಕೊಡಿ. ಈಗ ಈಗ ನಾವು ಮೇಷ ಲಗ್ನಕ್ಕೆ, ಸೊ ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರ ಪ್ಲಸ್ ನೀಚ, ಅವ್ರು ನಿಮಗೆ 2 ಮತ್ತು 7ನೇ ಮನೆ ಅಧಿಪತಿ. ಬಿಸ್ನೆಸ್ ಅಲ್ಲಿ ಲಾಸ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಗೂ ನಿಮಗೂ ಭಿನ್ನಾಭಿಪ್ರಾಯಗಳು ಹುಟ್ಕೋಬಹುದು, ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು. ಹಾಗೆ ಲೋನ್ಗೆ ಯಾರಾದರೂ ಅಪ್ಲೈ ಮಾಡಿದ್ದೀರಾ, ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು ಅಥವಾ ನಿಮ್ಮ ಒಂದು ಪರ್ಸ್ನಲ್ ರಿಲೇಟೆಡ್ ಆಗಿರಬಹುದು, ಸ್ವಲ್ಪ ಹೋಲ್ಡ್ ಮಾಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಮರ್ಕಿರಿ ಬೇರೆ ನಿಮಗೆ 4th ಹೌಸ್ಗೆ ಟ್ರಾನ್ಸಿಟ್ ಆಗುತ್ತಲ್ವಾ. ಸೊ ಹಾಗಾಗಿ ಸೊ ನಿಮಗೆ ಟಫ್ ಆಗುತ್ತೆ, ಕರೆಕ್ಟ್ ಟೈಮ್ಗೆ ಲೋನ್ ಸ್ಯಾಂಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ಇರಿಟೇಷನ್ ಫೀಲ್ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ಆಫೀಸ್ ಪೊಲಿಟಿಕಲ್ಸ್. ಆಫೀಸ್ ಪೊಲಿಟಿಕಲ್ಸ್ ಕೂಡ ನಿಮಗೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಸೊ ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಜಾಬ್ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಜಾಬ್ ಆಗುತ್ತೆ ನಿಮಗೆ. ಜಾಬ್ ಒಂದು ಒಳ್ಳೆ ವಿಚಾರ. ಸೊ ಮೈನಸ್ ವಿಚಾರ ಯಾವುದೇದು ಅಂತ ಹೇಳಿದ್ರೆ, ಒಂದು ಹೆಲ್ತ್, ಯಾರಿಗಾದ್ರೂ ಕಿಡ್ನಿ ರಿಲೇಟೆಡ್, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರಬಹುದು ನೋಡ್ಕೊಳ್ಳಿ. ಅಂಡ್ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಸೊ ಅದ್ರ ಕಡೆ ಗಮನ ಕೊಡಿ. ಹಾಗೆ ಸೆಕೆಂಡ್ ಹೌಸ್ ಕೂಡ ಆಗಿರೋದ್ರಿಂದ ನಿಮಗೆ ಶುಕ್ರ ಹಣ ಸ್ವಲ್ಪ ಸ್ಟಕ್ ಆಗುತ್ತೆ ಅಥವಾ ಡಿಲೇ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅನವಶ್ಯಕವಾದಂಥ ಹಣದ ಖರ್ಚು ಬೇಡ, ಹಾಗೆ ಯಾರಿಗೂ ಲೋನ್ ಕೊಡೋ ಅವಶ್ಯಕತೆ ಇಲ್ಲ, ನೀವು ಲೋನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ, ಸರಿನಾ. ನೆಕ್ಸ್ಟ್ ವೃಷಭ ಲಗ್ನದವ್ರಿಗೆ ಶುಕ್ರ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಕೂಡ ಅವರೇನೆ ನಿಮ್ಗೆ. ಹಾಗಾಗಿ ಸೊ ಲಗ್ನಾಧಿಪತಿ ಪಂಚಮದಲ್ಲಿ ವೆರಿ ಗುಡ್, ಬಟ್ ನೀಚ. ಲಗ್ನಾಧಿಪತಿ ಪಂಚಮದಲ್ಲಿ ಅಥವಾ ಪಂಚಮಾಧಿಪತಿ ಲಗ್ನದಲ್ಲಿ ಕೂತಾಗ ನಮ್ಗೆ ನೇಮ್ ಫೇಮ್ ಬರುತ್ತೆ. ಆದ್ರೆ ಶುಕ್ರ ನೀಚ ಆಗ್ತಾ ಇರೋದ್ರಿಂದ ನಿಮಗೇನಾದ್ರೂ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೂ ಸಪೋರ್ಟ್ ಇಲ್ಲ ಅಂದ್ರೆ ಮಾತ್ರ, ದಶಾಭುಕ್ತಿ ಅಂತರ್ಭುಕ್ತಿಗಳಿದ್ರೆ ಅಥವಾ ನೀಚ ಭಂಗ ಏನಾದ್ರೂ ಚಾರ್ಟಲ್ಲಿ ಆಗಿದ್ರೆ ಇಲ್ಲಿ ನಿಮ್ಗೆ ಒಳ್ಳೆ ಹೆಸರು, ಕೀರ್ತಿ, ನೇಮ್ ಫೇಮ್, ಪವರ್, ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ಸ್ ಅಥವಾ ಬ್ಯಾಂಕಿಂಗ್ ಸೆಕ್ಟಾರ್ಸ್ ಆಗಿರ್ಬೋದು, ಅಥವಾ CA ರಿಲೇಟೆಡ್ ಏನಾದರೂ ಮಾಡ್ತಿದ್ದೀರಾ ನಿಮಗೂ ಕೂಡ ಲಾ ರಿಲೇಟೆಡ್, ಬಿಕಾಸ್ ನ್ಯಾಚುರಲ್ 6th ಹೌಸ್ ಅಲ್ವಾ. ಹಾಗಾಗಿ ಹಾಗೆ ಯಾರಾದರೂ ಸರ್ಜನ್ ರಿಲೇಟೆಡ್ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ. ಶುಕ್ರ ಮೆಡಿಸನ್ಗೆ ಕಾರಕ. ಹಾಗೆ ಹೈಲಿ ಟ್ಯಾಲೆಂಟೆಡ್ ಶುಕ್ರಾಚಾರ್ಯರು
ಸೊ ನಿಮಗೆ ಗೊತ್ತಲ್ವಾ ಈ ಯಂತ್ರ ಮಂತ್ರ ತಂತ್ರ, ಸೊ ಹಾಗೆ ಸಂಜೀವಿನಿ ವಿದ್ಯೆ ಅವರಿಂದನೇ ಅಲ್ವಾ. ಸೊ ಹಾಗಾಗಿ ಹೈಲಿ ಟ್ಯಾಲೆಂಟೆಡ್ ಇರ್ತಾರೆ ಶುಕ್ರ ನೀಚ ಆದ್ರೆ. ಸೊ ಹಾಗಾಗಿ ಸೊ ಫಿಫ್ತ್ ಹೌಸಲ್ಲಿ ಬೇರೆ ಆಗ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ನಿಮಗೆ ನೇಮು ಫೇಮು ಯಾವ ರೀತಿ ಅದು ಒಳ್ಳೇದಾ ಕೆಟ್ಟದಾ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ನಿಮ್ಮ ಒಂದು ಲಗ್ನಾಧಿಪತಿ ಫಿಫ್ತ್ ಹೌಸಲ್ಲಿ ಹೋಗ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಆಗುತ್ತೆ, ಪಬ್ಲಿಕ್ ಇಂದ ಸಪೋರ್ಟ್ ಇರುತ್ತೆ. ಈ ಒಂದು ನೀಚ ಆದ್ರೂ ಸಹ ಆದ್ರೆ ಮೈನಸ್ ಎಲ್ಲಾಗ್ತಾ ಇದೆ ಅಂದ್ರೆ 6ನೇ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. 6ನೇ ಮನೆಗೆ ಅದು 12ನೇ ಮನೆ ಆಗುತ್ತಲ್ವಾ. ವಿನ್ನಿಂಗ್ ಓವರ್ ದ ಎನಿಮೀಸ್ ಅಥವಾ ಲಿಟಿಗೇಷನ್ಸ್ ಯಾವ್ದಾದ್ರು ಇದ್ರೆ ಲಾಸ್, ಹೆಲ್ತ್ ಇಶ್ಯೂಸ್ ಯಾವ್ದಾದ್ರು ಇದ್ರೆ ಲಾಸ್. ಹಾಗಾಗಿ ಹೋಲ್ಡ್ ಮಾಡಿ. ಹೊಸದಾಗಿ ಏನಾದ್ರು ಕೇಸ್ ಫೈಲ್ ಮಾಡಬೇಕು, ಇದು ಒಳ್ಳೆ ಟೈಮ್ ಅಲ್ಲ. ಫೈಟ್ಸ್ ಲಿಟಿಗೇಷನ್ಸ್ಗೆ ಇದು ಒಳ್ಳೆ ಟೈಮ್ ಅಲ್ಲ. ಜಸ್ಟ್ ಹೋಲ್ಡ್ ಇಟ್ ಬಿಕಾಸ್ ಲಾಸ್ ಆಗುತ್ತೆ, ಅಥವಾ 1 ಮಂತ್ ನಿಮಗೆ ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಹೋಲ್ಡ್ ಮಾಡಿ. ಅದರ್ವೈಸ್ ಲಗ್ನಾಧಿಪತಿ ಫಿಫ್ತ್ ಹೌಸಲ್ಲಿ ಡೆಫಿನೆಟ್ಲಿ ಒಂದು ಬೂಸ್ಟ್ ಅಪ್ ಕಾನ್ಫಿಡೆಂಟ್. ಫೋರ್ತ್ ಹೌಸಲ್ಲಿ ಇರೋವಾಗ ತುಂಬ ಯೋಚನೆ ಆಗಿರುತ್ತೆ. ಸೊ ಈಗ ಫಿಫ್ತ್ ಹೌಸ್ಗೆ ಖಂಡಿತ ಸಪೋರ್ಟ್ ಮಾಡುತ್ತೆ. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಉಚ್ಚ ಶುಕ್ರನಿಗಿಂತ ನೀಚ ಶುಕ್ರ ಆಗಿರೋರು ಟ್ರೂ, ತುಂಬಾ ಟ್ರೂ ಇರ್ತಾರೆ. ಹಾಗಾಗಿ ಬಿಕಾಸ್ 1 or 2 ಬ್ರೇಕಪ್ಸ್ ಆಗಿರುತ್ತೆ, ಲೈಫ್ನ ಲರ್ನ್ ಮಾಡಿರ್ತಾರೆ. ಸೊ ಹಾಗಾಗಿ ಇವರು ಟ್ರೂನೆಸ್ ಜಾಸ್ತಿ ಇರುತ್ತೆ. ಯು ಕ್ಯಾನ್ ಟ್ರಸ್ಟ್ ದೆಮ್. ಶುಕ್ರ ನೀಚ ಇರೋರ್ನ ನೀವು ಡೆಫಿನೆಟ್ ಆಗಿ ಟ್ರಸ್ಟ್ ಮಾಡಬಹುದು. ಅದ್ರ ಜೊತೆ ರಾಹು ಇದ್ರೆ ಥಿಂಕ್ ಮಾಡಬೇಕಾಗುತ್ತೆ. ರಾಹು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಟ್ರಸ್ಟ್ ಮಾಡಬಹುದು. ನೆಕ್ಸ್ಟ್ ನಾವು ಮಿಥುನ ಲಗ್ನಕ್ಕೆ ನೋಡೋಣ. ಸೊ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಚತುರ್ಥ ಭಾವದಲ್ಲಿ 4ನೇ ಮನೆ ಶುಕ್ರ ಡೆಫಿನೆಟ್ಲಿ ಕಂಫರ್ಟ್ ಅಂದ್ರೆ ಹ್ಯೂಜ್ ಕಂಫರ್ಟ್. ಸೊ ಪ್ರಾಪರ್ಟಿ ಇರುತ್ತೆ, ವೆಹಿಕಲ್ಸ್ ಇರುತ್ತೆ, ಲಕ್ಸುರಿ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ, ಇನ್ಕಮ್ ಇರುತ್ತೆ, ರೆಗ್ಯುಲರ್ ಇನ್ಕಮ್. ಹಾಗಾಗಿ ಮನುಷ್ಯ ಲೇಸಿ ಆಗ್ತಾರೆ. ಸೊ ಹಾಗಾಗಿನೇ ಫೋರ್ತ್ ಹೌಸ್ ಶುಕ್ರ. ಸೊ ತುಂಬಾ ಕಂಫರ್ಟ್ ಹೆವಿ ಆದಾಗ ಅವರಲ್ಲಿರೋ ಟ್ಯಾಲೆಂಟ್ನ ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದು ಟೈಮ್ ಸಪೋರ್ಟಿಂಗ್ ಸಿಗೋದಿಲ್ಲ. ಆದ್ರೆ ಇಲ್ಲಿ ನೀಚ ಬೇರೆ ಆಗ್ತಾ ಇದ್ದಾರೆ. ತಂದೆಯ ಆರೋಗ್ಯದಲ್ಲಿ, ಸೊ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮೇ ಬಿ ಅವ್ರಿಗೆ ಕಿಡ್ನಿ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ನೋಡ್ಕೊಳ್ಳಿ. ಹಾಗೆ ಫ್ಯಾಟಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಕೂಡ ಆ ಕಡೆ ಗಮನ ಕೊಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ನರ್ವ್ ಸಿಸ್ಟಮ್ ಆ್ಯಂಡ್ ಲೆಫ್ಟ್ ಐ ಕಣ್ಣು. ಸೊ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ನೋಡ್ಕೊಳ್ಳಿ. ಆ್ಯಂಡ್ ಫೋರ್ತ್ ಹೌಸು ಬಂದು ಮದರ್, ಬಟ್ ಅಲ್ಲಿ ನೀಚ ಆಗ್ತಾ ಇರೋದ್ರಿಂದ ಸೊ ಮದರ್ಗೆ ಸೊ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ದೊಡ್ಡ ಮಟ್ಟದಲ್ಲಿಲ್ಲ. ಅಥವಾ ಮೆಡಿಸನ್ ಏನಾದರೂ ಚೇಂಜ್ ಮಾಡೋದು, ಡಾಕ್ಟರ್ ಆಲ್ರೆಡಿ ಟ್ರೀಟ್ಮೆಂಟ್ ನೀವು ತಗೋತಾ ಇದ್ದೀರಾ ಅಂದರೆ ಮೆಡಿಸನ್ ಏನಾದರೂ ಚೇಂಜ್ ಮಾಡೋದು ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಆ್ಯಂಡ್ ಫೋರ್ತ್ ಹೌಸ್ ಶುಕ್ರ ಇರುವಾಗ ಡೆಫಿನೆಟ್ಲಿ ವೆಹಿಕಲ್ ತಗೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡುತ್ತೆ. ಲಕ್ಸುರಿ ವೆಹಿಕಲ್ಸು ಸೆಪ್ಟೆಂಬರ್ ಆದಮೇಲೆ ತಗೊಳ್ಳಿ. ಫಿಫ್ತ್ ಹೌಸ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಅಂದ್ಕೊಂಡಿದ್ದು ವೆಹಿಕಲ್, ಅಂದ್ಕೊಂಡಿದ್ದು ಬಜೆಟಲ್ಲಿ ಅದು EMI ಆಗಿರ್ಬೋದು, ಹಾಗೆ ಡೈರೆಕ್ಟ್ ಕ್ಯಾಶ್ ಆಗಿರಬಹುದು. ಸೊ ನಿಮಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದು ಶುಕ್ರ ಫೋರ್ತ್ ಹೌಸ್ಗೆ. ಆ್ಯಂಡ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಈ ಒಂದು 15 ಏಜಿಂದ 19 ಏಜ್ ಮಧ್ಯೆ ಶುಕ್ರದಶ ನಡೀತಾ ಇರೋ ಮಕ್ಕಳಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾರೆ. ಹಾಗಾಗಿ ಅವರ ವೈಯಕ್ತಿಕ ಜಾತಕದ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ಬುಧ ಮಹಾದಶ ನಡೀತಾ ಇರೋರ್ಗೂ ಕೂಡ ಈ ಒಂದು ಫಲ ಸಿಗುತ್ತೆ. ಇಲ್ಲಿ ನೋಡಿ, ಶುಕ್ರ ಮತ್ತೆ ಬುಧ ಫ್ರೆಂಡ್ಸ್ ಆದ್ರೂ ಬುಧನ ಮನೇಲಿ ಶುಕ್ರ ನೀಚ. ಟ್ವಿಸ್ಟ್ ನೋಡಿ ಹೇಗಿದೆ. ಅಲ್ಲಿ ಗುರು ಶುಕ್ರರು ಇಬ್ರು ದೈತ್ಯಾಕಾರದ ಗುರುಗಳೇ, ಆದ್ರೆ ಗುರು ಮನೇಲಿ ಶುಕ್ರ ಉಚ್ಚ. ಟ್ವಿಸ್ಟ್ ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ನಾವು ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕ ಲಗ್ನದವ್ರಿಗೆ ಶುಕ್ರ ನಿಮಗೆ 4 ಮತ್ತು 11ನೇ ಮನೆ ಅಧಿಪತಿ, 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿದ್ದೀರಾ, ಟೀಚಿಂಗ್ ಫೀಲ್ಡಲ್ಲಿ, ಡ್ರೈವಿಂಗ್ ಫೀಲ್ಡಲ್ಲಿ ಯಾರ್ಯಾರಿದ್ದೀರಾ, ನಿಮಗೆ ಥ್ರೂ ಹಾರ್ಡ್ ವರ್ಕ್ ತುಂಬಾ ಕಷ್ಟ ಅಥವಾ ನಿಮ್ದೇ ಕಷ್ಟಪಟ್ಟಿರುವಂತಹ ಹಣ, ಸೊ ಖಂಡಿತ ಹಣ ಬರೋದು ತೋರಿಸ್ತಾ ಇದೆ. ಶುಕ್ರ ನೀಚ ಆದ್ರೂ ಹಣ ಕೊಡುತ್ತೆ. ಹೇಗೆ ಅಂದ್ರೆ ಹರ್ದಿ ಸೈನ್ ಅಲ್ವಾ. ಹಾಗಾಗಿ ಅಂಡ್ ಥರ್ಡ್ ಹೌಸ್ ಶುಕ್ರ ಡೆಫಿನೆಟ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಮ ಒಂದು ಸ್ಪೀಚ್ ಆಗಿರಬಹುದು. ಸೊ ನೀವು ಒಂದು ಏನ್ ಮಂತ್ರ ಪಠನೆ ಇದೆಲ್ಲ ಮಾಡ್ತೀರಾ, ಇದು ನಿಮಗೆ ಹೆಲ್ಪ್ ಕೂಡ ಈ ಪೀರಿಯಡ್ ಆಫ್ ಟೈಮಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಹಣ ತೋರಿಸ್ತಿದೆ. ಆದ್ರೆ ಪೇಪರ್ ವರ್ಕ್ ರಿಲೇಟೆಡ್ ಏನಾದರೂ, ಸೊ ಅಗ್ರಿಮೆಂಟ್ಸ್ಗೆ ಸಿಗ್ನೇಚರ್ ಅಥವಾ ಪ್ರಾಪರ್ಟಿ ಪರ್ಚೇಸ್ ಸೇಲ್ಗೆ ಇದು ಒಳ್ಳೆ ಟೈಮ್ ಅಲ್ಲ. ಫೋರ್ತ್ ಲಾರ್ಡ್ ಕೂಡ ಅಲ್ವಾ. ಸೊ ಹಾಗಾಗಿ ಹೋಲ್ಡ್ ಮಾಡಿ. ಸೇಲ್ ಮಾಡಿದ್ರೆ ಏನಾಗುತ್ತೆ, ಕರೆಕ್ಟಾಗಿ ಅಮೌಂಟ್ ನಿಮ್ಮ ಕೈಗೆ ರೀಚ್ ಆಗೋದಿಲ್ಲ. ಸೊ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ಲಾಸ್ ಅಥವಾ ಇರುವ ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ನೀವು ಹಣ ಕೊಡೋದು, ಅದು ಮೈಂಡ್ ಬ್ಲಾಂಕ್ ಆಗೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಬೆಟರ್ ಈ 1 ಮಂತ್ ಆದಮೇಲೆ ಡಿಸಿಷನ್ನ ತಗೊಳ್ಳಿ, ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ಲಾಯರ್ ಜೊತೆ. ಹಾಗಾಗಿ ಹಾಗೆ ನೆಕ್ಸ್ಟ್ ಇದು ಥರ್ಡ್ ಹೌಸ್ ಆಗಿರೋದ್ರಿಂದ ಸೊ ಇದು ಡೆಫಿನೆಟ್ಲಿ 10th ಹೌಸ್ಗೆ
ಏಯ್ತ್ ಹೌಸ್ ಆಗುತ್ತೆ. ಸಡನ್ ಆಗಿ ಜಾಬ್ ಚೇಂಜು ಅಥವಾ ಸಡನ್ ಆಗಿ ನೆಗೆಟಿವ್ ನೇಮ್ ಫೇಮ್ ಬರಬಹುದು ಥ್ರೂ ಫ್ರೆಂಡ್ಸ್ ಅಥವಾ ಥ್ರೂ ಗಾಸಿಪ್ಸ್. ಏನಾದರೂ ನಿಮ್ಮ ಮೇಲೆ ನಿಂದನೆ ಅಥವಾ ಅಪವಾದ ಬರುವ ಸಾಧ್ಯತೆ. ಎಲ್ಲಿ? ಆಫೀಸಲ್ಲಿ ಬಾಸ್ ಕಡೆಯಿಂದ ಅಥವಾ ನಿಮ್ಮ ತಂದೆ ಮನೆ ಕಡೆಯಿಂದ. ತಂದೆ ಇದ್ರೆ, ತಂದೆ ಇಲ್ಲ ಅಂದ್ರೆ ತಂದೆ ಮನೆ ಕಡೆಯಿಂದ. ಸೊ ಹಾಗಾಗಿ ಡೆಫಿನೆಟ್ಲಿ ಇದೊಂದು ಪಾಯಿಂಟ್. ಕೆಲಸದ ವಿಚಾರವಾಗಿ ಅಗೇನ್ ಇಲ್ಲಿ ಕುಜ ಬೇರೆ 12ನೇ ಮನೆಗೆ ಹೋಗಿರ್ತಾರಲ್ವಾ. ಸೊ ಕೆಲಸದ ಹತ್ರ ನಿಮಗೆ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗುತ್ತೆ. ಪಬ್ಲಿಕಲ್ಲಿ ನೇಮ್ ಫೇಮ್ ರಿಲೇಟೆಡ್ ಇಶ್ಯೂಸ್, ಸ್ವಲ್ಪ ಮಟ್ಟಿಗೆ ಇಶ್ಯೂಸ್ ತೋರಿಸ್ತಾ ಇದೆ. ಹಾಗೆ ಟ್ರಾವೆಲ್. ಸೊ ಥರ್ಡ್ ಹೌಸ್ನ ನಾವು ಟ್ರಾವೆಲಿಂಗ್ ಕೂಡ ತಗೊಂತೀವಿ. ನೀವೇ ಏನಾದರೂ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿ, ಥ್ರೂ ಗೌರ್ಮೆಂಟ್ ಆಗಿರಬಹುದು ಅಥವಾ ಪ್ರೈವೇಟ್ ಆಗಿರ್ಬೋದು, ನೀವೇ ಅಪ್ಲೈ ಮಾಡಿ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಾ ಅಂದರೆ ಓಕೆ. ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಲಾಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 11ನೇ ಮನೆ ಅಧಿಪತಿ 3ನೇ ಮನೆ 5 ಮನೆ ಮುಂದೆ ಹೋಗಿರೋದ್ರಿಂದ ಖಂಡಿತವಾಗ್ಲೂ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಯಾವ ವಿಚಾರವಾಗಿ ಹೊಸದಾಗಿ ಏನಾದರೂ ಕಲಿಬೇಕು, ಲರ್ನ್ ಮಾಡಬೇಕು, ಜಾಯಿನ್ ಆಗಬೇಕು, ನ್ಯೂ ಕೋರ್ಸಸ್ ಅಥವಾ ನ್ಯೂ ಕಾಲೇಜಸ್ ಅಥವಾ ನ್ಯೂ ಈವೆಂಟ್ಸ್, ಈ ರೀತಿ ನಿಮಗೆ ಒಂದು ಆಸಕ್ತಿ ಬರಬಹುದು. ಸೊ ಹಾಗಾಗಿ ಇದ್ರ ಕಡೆ ನೀವು ಗಮನ ಕೊಟ್ಕೊಳ್ಳಿ. ಡೆಫಿನೆಟ್ಲಿ ಮದುವೆಗೆ ಅಷ್ಟೊಂದು ಫೇವರಬಲ್ ಇಲ್ಲ, ಅದು ಗೊತ್ತಿರೋ ವಿಚಾರನೇ. ಹಾಗಾಗಿ ಫಸ್ಟ್ ಮ್ಯಾರೇಜ್ ಆದರೂ ಸರಿ, ಸೆಕೆಂಡ್ ಮ್ಯಾರೇಜ್ ಆದರೂ ಸರಿ, ವೆಯ್ಟ್ ಮಾಡಿ. ಯಾರು ಥರ್ಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಮದುವೆಗೆ ಸೊ ಆಫರ್ಸ್ ಅಥವಾ ಕಾಲ್ಸ್ ಬರುವ ಸಾಧ್ಯತೆ ಹೆಚ್ಚು ಇದೆ. ನೆಕ್ಸ್ಟ್ ನಾವು ಸಿಂಹದವ್ರಿಗೆ ಹೋಗೋಣ. ಸಿಂಹ ಲಗ್ನದವ್ರಿಗೆ ಹೇಗಿದೆ ಅಂತ. ಶುಕ್ರ ಇವ್ರಿಗೆ 3 ಮತ್ತು 10ನೇ ಮನೆ ಅಧಿಪತಿ. 2ನೇ ಮನೆಯಲ್ಲಿ ಅರ್ಧಿ ಸೈನಲ್ಲಿ ಹಣ ಅಂತೂ ಬರುತ್ತೆ. ಸೊ ಹಣಕ್ಕೆ ತೊಂದರೆ ಇಲ್ಲ. ಬಟ್ ಆ ಹಣ ನಿಲ್ಲೋದಿಲ್ಲ ಅಥವಾ ವಿಪರೀತ ಖರ್ಚು. ಸೊ ಹಾಗಾಗಿ ನೋಡ್ಕೊಳ್ಳಿ. ಯಾರ್ಯಾರು ಜಾತಕದಲ್ಲಿ ಶುಕ್ರ 6-8 ಕಾಂಬಿನೇಷನ್ ಅಲ್ಲಿ ಇದ್ದಾರೆ, ಡೈಮಂಡ್ ಏನಾದರೂ ಹಾಕಿದ್ರೆ ಸ್ವಲ್ಪ ಸಮಯ ತೆಗೀರಿ, ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಡೈಮಂಡ್ ಅಥವಾ ಪ್ಲಾಟಿನಮ್ ಹಾಕಿದ್ರೆ. ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಲಾರ್ಡ್, ಥರ್ಡ್ ಲಾರ್ಡ್ಗೆ ಸೆಕೆಂಡ್ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ಗೆ ಸಡನ್ ಆಗಿ ಖರ್ಚು ಬರೋದು. ಹಣ ಬರುತ್ತೆ ಉಳಿಯಲ್ಲ ಅಂತ ಹೇಳಿದ್ವಲ್ಲ, ಎಲ್ಲಿ ಹೋಗುತ್ತೆ? ಸೊ ಖರ್ಚು ಯಾರಿಗೆ? ಫ್ರೆಂಡ್ಸ್ಗೆ ಖರ್ಚು ಮಾಡೋ ಪರಿಸ್ಥಿತಿ ಅಥವಾ ಸಿಬ್ಲಿಂಗ್ಸ್ಗೆ ಖರ್ಚು ಮಾಡೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಪಬ್ಲಿಕಲ್ಲಿ ಯಾರಿಗೋ ನಿಮ್ಮ ಕಡೆಯಿಂದ ಒಂದು ಸಹಾಯದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದಿಷ್ಟು ನಿಮ್ಮಲ್ಲಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚು ಅಥವಾ ಪ್ರಾಪರ್ಟಿ ರಿಲೇಟೆಡ್ ಅಥವಾ ವೆಹಿಕಲ್ ರಿಲೇಟೆಡ್ ಹ್ಯೂಜ್ ಎಕ್ಸ್ಪೆನ್ಸಸ್ ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸಡನ್ ಆಗಿ ಲೈಕ್ ವೆಹಿಕಲ್ ಸರ್ವಿಸ್ ಮಾಡಿಸೋದು ಅಥವಾ ವೆಹಿಕಲ್ ಡ್ಯಾಮೇಜ್ ಆಗೋದು, ವೆಹಿಕಲ್ ಸೊ ಡಾಕ್ಯುಮೆಂಟ್ ರಿಲೇಟೆಡ್ ವರ್ಕ್ ಮಾಡೋದು ಅಥವಾ ಇದ್ರ ರಿಲೇಟೆಡ್ ತೋರಿಸ್ತಾ ಇದೆ. ಹ್ಯೂಜ್ ಬ್ಯಾಂಕ್ ಲೋನ್ಸ್ ಯಾರಾದರೂ ಅಪ್ಲೈ ಮಾಡಿದ್ದೀರಾ ಕ್ರೋಸ್ ಗಟ್ಟಲೆ ಅಂದರೆ ಖಂಡಿತ ಇಲ್ಲಿ ನಿಮಗೂ ಫಂಡ್ ರಿಲೇಟೆಡ್ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ಕನ್ಯಾದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಲಗ್ನದಲ್ಲೇ ದ್ವಿತೀಯಾಧಿಪತಿ ನವಮಾಧಿಪತಿ ಲಗ್ನದಲ್ಲಿ ನೀಚ. ಸೊ ಲಗ್ನದಲ್ಲಿ ನೀಚ ಇರುವಾಗ ರಾಂಗ್ ಡಿಸಿಷನ್ಸ್ನ ತಗೊಳ್ಳುವ ಸಾಧ್ಯತೆ ಹೆಚ್ಚು ಇರುತ್ತೆ. ಕ್ವಿಕ್ ಡಿಸಿಷನ್ಸ್, ರಾಂಗ್ ಡಿಸಿಷನ್ಸ್, ಇಮಿಡಿಯೇಟ್ ಡಿಸಿಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಶುಕ್ರನ ವಿಚಾರವಾಗಿ ಹಣ ಇನ್ವೆಸ್ಟ್ ಮಾಡೋದಾಗಿರಬಹುದು, ಹಣ ನೀವು ಶೇರ್ಸ್ ಎಲ್ಲ ಹಾಕೋದಾಗಿರ್ಬೋದು, ಪರ್ಸನಲ್ ರಿಲೇಟೆಡ್ ಆಗಿರಬಹುದು, ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಸೊ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಸಡನ್ ಆಗಿ ಹಣದ ಅವಶ್ಯಕತೆ ಬರುವ ಸಾಧ್ಯತೆ ಕೂಡ ಇದೆ. ಏಕೆಂತ ಹೇಳಿದ್ರೆ ಮೇ ಬಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಬಹುದು ಅಥವಾ ನಿಮ್ಮ ಹೆಂಡತಿಯ ಮನೆಯ ಕಡೆ ಅಂದರೆ ನಿಮ್ಮ ಇನ್ಲಾಸ್ಗೆ ಏನೋ ಒಂದು ಅವಶ್ಯಕತೆ ಬಂದು ನೀವು ಹಣದ ವ್ಯವಸ್ಥೆ ಮಾಡೋದು ಅಥವಾ ಸಡನ್ ಹಾಸ್ಪಿಟಲ್ ವಿಸಿಟ್ ಕೂಡ ತೋರಿಸ್ತಾ ಇದೆ. 8th ಹೌಸ್ಗೆ 6th ಹೌಸ್ ಆಗುತ್ತೆ. ಸೊ ಹಾಗಾಗಿ ಸಡನ್ ಎಕ್ಸ್ಪೆನ್ಸಸ್, ಸಡನ್ ಖರ್ಚು. ಹಾಗೆ ನಿಮಗೇನೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದ್ರೆ ಹೆಲ್ತ್ ಈಗ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಹಾಗೆ ಯಾರಾದರೂ ಪ್ಲಾಸ್ಟಿಕ್ ಸರ್ಜರೀಸ್ ಇದ್ರ ರಿಲೇಟೆಡ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ಇದು ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸಕ್ಸಸ್ ಅನ್ನ ಕೊಡುತ್ತೆ. ಹಾಗಾಗಿ ಖಂಡಿತ ನೀವು ಮೂವ್ ಆಗಬಹುದು. ಸೊ ಇದಿಷ್ಟು ಶುಕ್ರನ ವಿಚಾರವಾಗಿ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಅಷ್ಟಮಾಧಿಪತಿ ಮತ್ತೆ ಲಗ್ನಾಧಿಪತಿ ವ್ಯಯಭಾವದಲ್ಲಿ 12ನೇ ಮನೆ ಶುಕ್ರ ಇಸ್ ವೆರಿ ಗುಡ್. ಯಾವುದಕ್ಕೆ? ವಿಪರೀತ ಲಕ್ಸುರಿ, ಫಾರಿನ್ ಟ್ರಾವೆಲ್ಸ್ ಆಗಿರ್ಬೋದು, ಕ್ಯಾಸಿನೋ, ಕ್ಲಬ್ಬು, ಸೊ ಪಬ್ಬು, ಎಂಜಾಯ್ಮೆಂಟು, ಫ್ರೆಂಡ್ಸು, ವೆಕೇಶನ್ಸು, ದುಬೈ ಈ ರಿಲೇಟೆಡ್ ಹೋಗಿ ಎಂಜಾಯ್ ಮಾಡೋದಕ್ಕೆ. ಬಟ್ ಅದು ನೀಚ ಅಲ್ವಾ? ಅದರರ್ಥ 1 ಲ್ಯಾಕ್ ಖರ್ಚು ಆಗೋ ಹತ್ರ 2 ಲಕ್ಷ ಖರ್ಚಾಗೋದು, 2 ಲಕ್ಷದ ಹತ್ರ 3 ಲಕ್ಷ, ಈ ಥರ ಹ್ಯೂಜ್ ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ. ನೋಡ್ಕೊಳ್ಳಿ. ಆಮೇಲೆ ಅದು ಅಷ್ಟಮಾಧಿಪತಿ ಕೂಡ. ಅಷ್ಟಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಫಾರಿನ್ ಟ್ರಾವೆಲಲ್ಲಿ ಡಿಸ್ಟರ್ಬೆನ್ಸು ಅಥವಾ ಸೊ ಹೋಗೋವಾಗ್ಲೇ ತೊಂದರೆಗಳು ಬರೋದು ಏನಾದರೂ. ಸೊ ಈ ರೀತಿ ತೋರಿಸ್ತಾ ಇದೆ.
ಅದೊಂದ್ಸಲ ನೀವು ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ. ಅಲ್ಲಿ ಸ್ಟೇ ಆಗ್ಲಿಕ್ಕೆ ಅಥವಾ ಏನ್ ನೀವು ಬುಕಿಂಗ್ ಮಾಡ್ಕೊಂಡಿರ್ತೀರಾ, ನೀವು ಇಲ್ಲಿ ಇರೋವಾಗಗಿಂತ ಅಲ್ಲಿ ನಿಮ್ಗೆ ಫಂಡ್ ಅಂದ್ರೆ ಡಿಫರೆನ್ಸಸ್ ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಮದರ್‌ಗೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ತೋರಿಸ್ತಾ ಇದೆ. ಮದರ್ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ ಮಾಡಿ, ಅಥವಾ ಅವ್ರು ನಿಮ್ಮೊಟ್ಟಿಗೆ ಇದ್ರೆ, ಇಲ್ಲ ಅಂತ ಹೇಳಿದ್ರು ಬೇರೆ ಕಡೆ ಇದ್ರೂ ಕೇರ್ ಮಾಡಬೇಕಾಗುತ್ತೆ. ಅಂಡ್ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ನೀವು ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ. ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ಗೆ ಸಡನ್ ಆಗಿ ಖರ್ಚು, ಹಾಸ್ಪಿಟಲ್ ಖರ್ಚು, ದಶ ಚೆನ್ನಾಗಿದ್ರೆ ಲಕ್ಸುರಿ ಟ್ರಿಪ್ಪು, ದಶ ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟಲ್ ಖರ್ಚು. ಸೊ ಸಿಂಪಲ್. ಸೊ ಹಾಗಾಗಿ ಇದೆರಡು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ದಶ ಚೆನ್ನಾಗಿದ್ರೆ ಜುವೆಲರಿ ಪರ್ಚೇಸ್, ಡೈಮಂಡ್ ಪರ್ಚೇಸ್, ವೆಹಿಕಲ್ ಪರ್ಚೇಸ್, ಫ್ಲಾಟ್ ಪರ್ಚೇಸ್, ಈ ತರ ತೋರಿಸ್ತಾ ಇದೆ. ಕ್ಲಾತ್ಸ್, ಲಕ್ಸುರಿ ಶಾಪಿಂಗು. ದಶ ಚೆನ್ನಾಗಿಲ್ಲ ಅಂದ್ರೆ ಇದೆಲ್ಲ ತಗೊಂಡೋಗಿ ಹಾಸ್ಪಿಟಲ್. ಸೊ ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸ್ಪೌಸ್ಗೆ ಒಂದು ಒಳ್ಳೆ ಟೈಮ್ ಅಲ್ಲ. ಹಾಗೆ ತುಲಾ ಲಗ್ನದವರ ಸ್ಪೌಸ್ಗೂ ಕೂಡ ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಲಾಸ್ ಅಥವಾ ವೆಹಿಕಲ್ ಏನಾದರೂ ಪ್ರಾಬ್ಲಮ್ಯಾಟಿಕ್ ಆಗೋದು, ವೆಹಿಕಲ್ ಥ್ರೂ ಖರ್ಚಾಗೋದು ತೋರಿಸ್ತಾ ಇದೆ. ತುಲಾ ಲಗ್ನದವರು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಸ್ಕಾರ್ಪಿಯೋದವ್ರಿಗೆ. ಸ್ಕಾರ್ಪಿಯೋದವ್ರಿಗೆ ಶುಕ್ರ 7 ಮತ್ತು 12ನೇ ಮನೆ ಅಧಿಪತಿ. ಸೊ ಹಾಗಾಗಿ 11ನೇ ಮನೆ ಶುಕ್ರ ಇಸ್ ವೆರಿ ಗುಡ್, ಬಟ್ ನೀಚ ಆಗಿದ್ದಾರೆ. ಹಾಗಾಗಿ 50-50 ತಗೊಳ್ಳಿ. ಹಣ ಬರುತ್ತೆ. ಯಾವ ಹಣ ಬರುತ್ತೆ? ನಿಮ್ಮ ಕೆಲಸದ ಹಣ, ಅಥವಾ ನಿಮ್ಮ ಬಿಸ್ನೆಸ್ದ ಹಣ, ಅಥವಾ ನೀವು ಯಾರಿಗೋ ಕೊಟ್ಟಿರೋ ಹಣ, ಅಥವಾ ಸ್ಟಕ್ ಆಗಿರೋ ಹಣ. ಹಣ ಬರುತ್ತೆ. ಆದ್ರೆ ಒಂದ್ ಕಡೆ ಹಣ ಬರುತ್ತೆ, ಇನ್ನೇನ್ ಈ ಮಂತ್ ಬಂತಲ್ಲ ಅನ್ನೋಷ್ಟ್ರೊಳಗೆ ಇಲ್ಲಿ ಕೆಲಸದ ಹತ್ರ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಹಾಗೆ ಹೆಲ್ತ್, ಶುಕ್ರ ಬಂದು ಮೆಡಿಸಿನ್ಗೆ ಕಾರಕ ಅಲ್ವಾ. ಏನಾದರೂ ಓವರ್ ಡೋಸೇಜ್ ಮೆಡಿಸಿನ್ ಬಾಡಿಗೆ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಯಾರು ಪರ್ಸನಲ್ ಡಾಕ್ಟರ್ ಇದ್ದಾರೆ ಅವ್ರನ್ನ ನೀವು ಕನ್ಸಲ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ 6ನೇ ಮನೆಗೆ ಅದು ಸೊ ಅಷ್ಟಮ ಆಗುತ್ತೆ. ಅದಕ್ಕೋಸ್ಕರ ಹೆಲ್ತ್ ಕಡೆ ಗಮನ ಕೊಡಿ. ಹೆಚ್ಚು ಲೋನ್ ಬೇಡ. ಇದರ ಕ್ರೆಡಿಟ್ ಕಾರ್ಡ್ಸು ಹೆಚ್ಚು ತಗೊಳ್ಳೋದು, ಅದರಲ್ಲಿ ಇಂಟ್ರೆಸ್ಟ್ ಹೆವಿ ಪೇ ಮಾಡೋದು, ಈ ಥರ ಆಗೋ ಸಾಧ್ಯತೆ ಇದೆ, ಬೇಡ. ಹಾಗೆ ಹೊಸದಾಗಿ ಏನಾದರೂ ಕೇಸ್ ಫೈಲ್ ಮಾಡಬೇಕು, ಈ ಥರ ರಿಲೇಟೆಡ್ ಲಿಟಿಗೇಷನ್ಸ್ ರಿಲೇಟೆಡ್ ಬೇಡ. ಆಫೀಸ್ ಹತ್ರ, ಲೈಕ್ ಆಫೀಸ್ಗೆ ಹೋದ್ರೆ, ಆಫೀಸ್ಗೆ ಹೋಗ್ಲಿಲ್ಲ ಅಂದರೆ ಅಕ್ಕಪಕ್ಕ, ಮನೇಲೇ ಇದ್ರೆ ಮನೇಲೆ ಸ್ವಲ್ಪ ಎನಿಮೀಸ್ ಜಾಸ್ತಿ ಆಗೋದು, ಲಿಟಲ್ ಬಿಟ್ ಫೈಟ್ಸ್ ಆಗೋದು, ಮತ್ತು ಚೀಟಿಂಗ್ ಆಗೋದು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸೊ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಹಾಗಾಗಿ ನೋಡ್ಕೊಳ್ಳಿ. ಅವ್ರು ಯಾರೋ 10 ಲಕ್ಷ ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಲಾಭ ಬರೋ ಯೋಗ ಇರುತ್ತೆ, ಬರುತ್ತೆ. ನಿಮಗೂ ಯೋಗ ಇದ್ರೆ ಬರುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಬಂತು ನಮಗ್ ಬಂದಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಯಾರಿಗೂ ಹಣ ಕೊಡಬೇಡಿ. ಅಂಡ್ ಫ್ರೆಂಡ್ಸ್ ಇಂದ ಸ್ವಲ್ಪ ಮಟ್ಟಿಗೆ ಚೀಟಿಂಗ್ ತೋರಿಸ್ತಾ ಇದೆ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್, ಧನುರ್ ಲಗ್ನದವರಿಗೆ ಶುಕ್ರ 6 ಮತ್ತು 11ನೇ ಮನೆ ಅಧಿಪತಿ 10ನೇ ಮನೆಗೆ ಹೋಗ್ತಾ ಇದ್ದಾರೆ. ಖಂಡಿತವಾಗ್ಲೂ 10ನೇ ಮನೆ ಶುಕ್ರ ಸೊ ಒಳ್ಳೆ ಸೂಚನೆ ಅಲ್ಲ. ಏಕೆಂತ ಹೇಳಿದ್ರೆ ನೀಚ ಬೇರೆ ಆಗ್ತಾ ಇದೆ. ಸೊ ಇಲ್ಲಿ ಕೆಲಸದ ಹತ್ರ ನಿಮಗೆ ಸ್ವಲ್ಪ ಅಸಮಾಧಾನ, ಅಥವಾ ಪಬ್ಲಿಕ್ ಅಲ್ಲಿ ಒಂಚೂರು ಬೇಸರ ಆಗುವ ಸಾಧ್ಯತೆ ಇರುತ್ತೆ. ದಶ ಚೆನ್ನಾಗಿದ್ರೆ ಅದು ನಿಮಗೆ ಹೆಸರು ಕೀರ್ತಿಯನ್ನು ಕೂಡ ತಂದುಕೊಡುತ್ತೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ, ಅಂದ್ರೆ ಲೈಕ್ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಸಡನ್ ಆಗಿ ಕೋಲ್ಡ್, ಕಫ್, ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ. ಪುಟ್ಟ ಮಕ್ಕಳಿದ್ರೆ, ಮಿಡ್ ಏಜ್ ಇದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಕೂಡ ತೋರಿಸ್ತಾ ಇದೆ. ಮಕ್ಕಳು ಯಾರಾದರೂ ರ್ಯಾಶ್ ಆಗಿ ಡ್ರೈವ್ ಮಾಡ್ತಿದ್ದಾರಾ, ಕುಜ ದಶ ಏನಾದರೂ ನಡೀತಾ ಇದೆಯಾ ಅವ್ರಿಗೆ, ಅಥವಾ ಕೇತು ದಶ ನಡೀತಿದೆಯಾ, ಇದು ನೋಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಈ ಏಜಲ್ಲಿ ಇದ್ರೆ, ಸೊ 18 to 25 ಬಿಟ್ವೀನ್ ಇದ್ರೆ, ಸೊ ರ್ಯಾಶ್ ಆಗಿ ಯಾರಾದರೂ ಡ್ರೈವ್ ಮಾಡ್ತಿದ್ರೆ ಒಂಚೂರು ಅವ್ರಿಗೆ ಗಮನ ಕೊಡಿ. ನೆಕ್ಸ್ಟ್, ಎರಡನೇದು ಬಂದ್ಬಿಟ್ಟು ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸು, ಅಥವಾ ಸಿಬ್ಲಿಂಗ್ಸ್ ಕಡೆಯಿಂದ ಡಿಸ್ಟರ್ಬೆನ್ಸ್, ಅದರಲ್ಲೂ ಅಕ್ಕ ಅಥವಾ ಅಣ್ಣ ಯಾರಾದರೂ ಇದ್ರೆ ಅವರಿಂದ ನಿಮಗೆ ಸ್ವಲ್ಪ ಒಂದು ಮನಸ್ಸಿಗೆ ಬೇಸರ ಈ ಮಂತ್ ಮಾಡುವ ಸಾಧ್ಯತೆ ಹೆಚ್ಚು ಇದೆ. ಹಾಗಾಗಿ ಅದನ್ನ ಸಿಚುವೇಶನ್ ನೋಡಿಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಡೈಮಂಡ್ ಏನಾದರೂ ಹಾಕಿದ್ರೆ ರಿಮೂವ್ ಮಾಡಿ. ಸೊ ಈ ಪೀರಿಯಡ್ ಡೆಫಿನೆಟ್ಲಿ ಫೇವರಬಲ್ ಇಲ್ಲ. ನೆಕ್ಸ್ಟ್ ನಾವು ಮಕರದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಮಕರದವರಿಗೆ ಶುಕ್ರ ಯೋಗಕಾರಕ. ಸೊ 5 ಮತ್ತು 9ನೇ ಮನೆ ಅಧಿಪತಿ ಅಲ್ವಾ. ಸೊ ಇಲ್ಲಿ ನಮಗೆ 9ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ಒಂದು ಸಡನ್ ಚೇಂಜಸ್, ಯಾವುದಾದ್ರೂ ದೇವಿಯ ಆರಾಧನೆ ಅಥವಾ ದೇವಿ ದೇವಸ್ಥಾನದ ದರ್ಶನ ನಿಮಗೆ ಸಡನ್ ಆಗಿ ಚೇಂಜಸ್ ತೋರಿಸ್ತಾ ಇದೆ. ಶುಕ್ರ ನೀಚ ಆದ್ರೂ ಸಹ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗ್ತಾ ಇದೆ ನಿಮಗೆ. ಹಾಗೆ ಒಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಕೂಡ. ಮತ್ತೆ ನೀವು ಇಲ್ಲಿವರೆಗೂ ಹೋಗಿಲ್ಲ ಅಂದ್ರೆ ಈಗ ಒಂದು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ವಿಸಿಟ್ ಕೊಡುವ ಸಾಧ್ಯತೆ. ನಾರ್ಮಲ್ ದೇವಿ ದೇವಸ್ಥಾನ ಅಲ್ಲ, ತುಂಬಾ ಹೆಸರು,
ಲೈಕ್ ಕಟೀಲು ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರಬಹುದು. ಈ ತರ ಒಂದು ವಿಶೇಷ ಕ್ಷೇತ್ರಗಳಿಗೆ ಹೋಗುವ ಒಂದು ಭಾಗ್ಯ ಬಂದಿದೆ. ಸೊ ವೆರಿ ಗುಡ್. ಅಂಡ್ ಯಾರಾದ್ರೂ ಹೈಯರ್ ಎಜುಕೇಶನ್ ಸ್ಟ್ರಕ್ ಆಗಿತ್ತು, ಹೈಯರ್ ಎಜುಕೇಶನ್ ಸರಿ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಥೀಸಿಸ್ ಬರೀಕಾಗ್ತಿಲ್ಲ, ಅಥವಾ ನೆಕ್ಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿತ್ತು, ಹೆಲ್ತ್ ಸರಿ ಇಲ್ಲ, ಈಗ ಹೆಲ್ತ್ ಕೂಡ ರಿಕವರಿ ಆಗುತ್ತೆ, ಖಂಡಿತ ಎಜುಕೇಶನ್ ಕೂಡ ಸಪೋರ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಶುಭ ಸೂಚನೆ. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಹೊಸದಾಗಿ ಪ್ರಾಪರ್ಟಿ ಪರ್ಚೇಸ್, ವೆಹಿಕಲ್ ಪರ್ಚೇಸ್ ಬೇಡ. 4th ಹೌಸ್ಗೆ ಅದು 8th ಹೌಸ್ ಆಗುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ನಿಮ್ಮ ತಂದೆ ಆರೋಗ್ಯದಲ್ಲಿ ಅಥವಾ ತಂದೆಗೆ ನಿಮಗೂ ಏನಾದರೂ ವಾದ ವಿವಾದ, ತಂದೆ ಇದ್ರೆ, ತಂದೆ ಇಲ್ಲ ಅಂದ್ರೆ ಆಫೀಸ್ ಪೊಲಿಟಿಕಲ್ ಅಥವಾ ಆಫೀಸ್ ಬಾಸ್ಗೂ ನಿಮಗೂ ಸ್ವಲ್ಪ ಮಾನಸಿಕ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಅದೊಂಚೂರು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಶ ಇರಬೇಕು, ದಶ ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಕುಂಭ. ಸೊ ಕುಂಭದವರಿಗೆ 4ನೇ ಮನೆ ಅಧಿಪತಿ. ಸೊ ಹಾಗಾಗಿ ಹೇಗಿದೆ ಅಂತ ನೋಡೋಣ. 4ನೇ ಮನೆ ಅಧಿಪತಿ ಹಾಗೆ 9ನೇ ಮನೆ ಅಧಿಪತಿ. ಸೊ ಓಕೆ, ಮಕರದವ್ರಿಗೆ 10ನೇ ಮನೆ ಅಧಿಪತಿ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತೀರಾ, ಸ್ಪೀಡಲ್ಲಿ ಹೇಳೋವಾಗ ಒಂದು ಈ ಕಡೆ ಆ ಕಡೆ ಆಗಿರುತ್ತೆ. ಮಕರದವರಿಗೆ 5 ಮತ್ತು 10ನೇ ಮನೆ ಅಧಿಪತಿ. ನೆಕ್ಸ್ಟ್ ಕುಂಭದವ್ರಿಗೆ ನೋಡೋಣ. 4ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ನಿಮಗೆ ಅಗೈನ್ 8ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ 8ನೇ ಮನೆ ಶುಕ್ರ, ಅದ್ರ ಜೊತೆಗೆ ನೀಚ. ಕುಂಭದವರಿಗೆ ಖಂಡಿತವಾಗ್ಲೂ ಈ ಪೀರಿಯಡ್ ಆಫ್ ಟೈಮು ಒಳ್ಳೆ ಸೂಚನೆ ಇಲ್ಲ. ಹೆಲ್ತ್ ಕಡೆ ಗಮನ ಕೊಡಿ. ನರ್ವ್ ಸಿಸ್ಟಮ್ ಆಗಿರಬಹುದು, ಗೈನಕಾಲಜಿ ಇಶ್ಯೂಸ್ ಆಗಿರಬಹುದು, ಕಿಡ್ನಿ ರಿಲೇಟೆಡ್ ಆಗಿರಬಹುದು, ಕಂಪ್ಲೀಟ್ ಹೆಲ್ತ್ ಕಡೆ ಗಮನ ಕೊಡಿ. ಶನಿ ಬೇರೆ ವಕ್ರಿಯಾಗಿ ಲಗ್ನಕ್ಕೆ ಕನೆಕ್ಟಿವಿಟಿ ಆಗ್ತಾ ಇದ್ದಾರೆ, ಅಲ್ಲಿ ರಾಹು ಬೇರೆ ಇದ್ದಾರೆ. ಖಂಡಿತವಾಗ್ಲೂ ಹೆಲ್ತ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಬ್ಲಡ್ ಕೌಂಟ್ಸ್ ಚೆಕ್ ಮಾಡ್ಕೊಳ್ಳಿ ಅಥವಾ ವೇರಿಯೇಷನ್ನ ಚೆಕ್ ಮಾಡಿ. ಹಾರ್ಟ್ ರಿಲೇಟೆಡ್, ಬಿಕಾಸ್ 4th ಲಾರ್ಡ್ ಕೂಡ ಅಲ್ವಾ. ಸೊ ಹಾಗಾಗಿ ನೋಡ್ಕೊಳ್ಳಿ. 9ನೇ ಮನೆಗೆ ಅಗೇನ್ ವ್ಯಯಭಾವದಲ್ಲಿದ್ದಾರೆ. ಖಂಡಿತ ಈ ಪೀರಿಯಡ್ ಆಫ್ ಟೈಮು ನಿಮಗೆ ಶುಕ್ರನ ವಿಚಾರವಾಗಿ ಡಾಕ್ಟರ್ಸು ಸಪೋರ್ಟ್ ಮಾಡಲ್ಲ, ಅಥವಾ ನೀವು ಹೋಗಿದ್ದ ಹಾಸ್ಪಿಟ್ಲಲ್ಲಿ ಆ ಟೈಮ್ಗೆ ಡಾಕ್ಟರ್ ಇರಲ್ಲ, ಇವತ್ತು ಚೆಕಪ್ ನಾಳೆ ಹಾಗೆ ಮುಂದೆ ಹೂಡಿಕೆ ಆಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನೋಡ್ಕೊಳ್ಳೇಬೇಕಾಗುತ್ತೆ. ಈ ಪೀರಿಯಡ್ ಲಕ್ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ. ಗುರು ಬೇರೆ 6ನೇ ಮನೇಲಿದ್ದಾರೆ, ಲಗ್ನಾಧಿಪತಿನ ಅಥವಾ ಲಗ್ನನ ನೋಡೋರು. ಸದ್ಯಕ್ಕೆ ಪಾಸಿಟಿವ್ ಪ್ಲಾನೆಟ್ಸ್ ಇಲ್ಲ. ಹಾಗೆ ಕುಜ ಬೇರೆ ಟ್ರೈನ್ ಕನೆಕ್ಟಿವಿಟಿ ರಾಹುಗಾಗುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಕುಂಭದವ್ರಿಗೆ ಸ್ವಲ್ಪ ಫೇವರಬಲ್ ಇಲ್ಲ. 8th ಹೌಸ್ ಶುಕ್ರ ಇಸ್ ನಾಟ್ ಗುಡ್. ನೀವು ಜ್ಯೋತಿಷ್ಯದಲ್ಲಿದ್ರೂ ನಾಟ್ ಗುಡ್. ಅದು ರೂಲ್ ಅಲ್ವಾ, ಒಂದು ಕಡೆ ಪೇನ್ ಕೊಟ್ಟೇ ಕೊಡುತ್ತೆ. ಹಾಗೆ ಯಾವುದಾದ್ರೂ ರಾಂಗ್ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು, ಇದೆಲ್ಲ ಏನೂ ಮಾಡಬೇಡಿ. ಬಟ್ ಈ ಮಂತ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಟಫ್ ಇರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಗುರು ಬೇರೆ ಕಂಬಸ್ತಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. 2nd ಹೌಸ್ ಆಸ್ಪೆಕ್ಟ್ ಇದೆ, ಓಕೆ, ಬ್ಯಾಲೆನ್ಸ್ ಆಗುತ್ತೆ ಅನ್ನೋಕ್ಕೆ. ಎಂಡ್ ಆಫ್ ದ ಡೇ ದಶ ಅಲ್ವಾ, ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೆಲ್ತ್ ಹೆವಿ ಹೊಡೆಯುತ್ತೆ. ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಅಷ್ಟಮ ಶುಕ್ರ ಖಂಡಿತವಾಗ್ಲೂ ಒಳ್ಳೆ ಸೂಚನೆ ಅಲ್ಲ. ಸೊ ಶುಕ್ರ ಬಂದು ತುಂಬಾನೇ ಪರಿಶುದ್ಧವಾದಂತಹ ಗ್ರಹ, ಬ್ಯೂಟಿ. ಸೊ ತಗೊಂಡೋಗಿ ನೀವು ಗಟ್ಟರಲ್ಲಿ ಹಾಕಿದ್ರೆ ಅವ್ರಿಗೆ ಹೇಗಾಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರ್ 2 ನೀವು ಹ್ಯಾಂಡಲ್ ಮಾಡಲೇಬೇಕು. ಸಡನ್ ಇವೆಂಟ್ಸ್ ನಡೆಯುತ್ತೆ. ಇದರ ಕಾರ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗೋದು, ಸೊ ಈ ಥರ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಬೆಟ್ಟದ ಮೇಲೆ ದೇವಿ ದೇವಸ್ಥಾನಗಳಿಗೆ ವಿಸಿಟ್ ಕೊಡುವಾಗ ಬಿ ಕೇರ್ಫುಲ್, ಅಲ್ಲಿಂದ ಸ್ಲಿಪ್ ಆಗಬಹುದು. ನಾಟ್ ಎ ಗುಡ್ ಕಾಂಬಿನೇಷನ್. ನೆಕ್ಸ್ಟ್ ಫೈನಲ್ ಆಗಿ ಮೀನದವ್ರಿಗೆ ಹೇಗಿದೆ ನೋಡೋಣ. ಮೀನದವ್ರಿಗೆ 7ನೇ ಮನೆ ಶುಕ್ರ ಸೊ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ, ಸೊ ಸಪ್ತಮದಲ್ಲಿ. ಹಾಗಾಗಿ ಸೊ ಖಂಡಿತವಾಗ್ಲೂ 3ನೇ ಮನೆ ವಿಚಾರವಾಗಿ ಖಂಡಿತ ಚೆನ್ನಾಗಿದೆ. ಬಟ್ 2nd ಹೌಸ್ಗೆ ಅದು 6th ಹೌಸ್ ಆಗೋದ್ರಿಂದ ಹಣ ಕಳೆದುಕೊಳ್ಳೋದು ಅಥವಾ ಹಣದಲ್ಲಿ ಲಾಸು. 7th ಹೌಸ್ ಶುಕ್ರ, ಕಣ್ಣು ಮುಚ್ಕೊಂಡು ಹುಡುಗನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಫ್ಯಾಮಿಲಿ ಮೇಲೆ ಬ್ಲೇಮ್ ಮಾಡೋದು. ಮದುವೆಗೆ ಒಳ್ಳೆ ಸೂಚನೆ ಎಲ್ಲ ವೆಯ್ಟ್ ಮಾಡಿ. ಸೊ ಡಿವೋರ್ಸ್ ರಿಲೇಟೆಡ್ ಯಾರಾದರೂ ಫೈಟಿಂಗ್ಸು ಅಥವಾ ಅಲೆಮನಿಗೋಸ್ಕರ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಒಳ್ಳೆ ಸೂಚನೆಯೇ. ಹಾಗೆ ಅಷ್ಟಮಾಧಿಪತಿಗೆ ವ್ಯಯ ಕೂಡ ಇರೋದ್ರಿಂದ ಯಾವುದೇ ಹೂಡಿಕೆ ಬೇಡ. ಸಡನ್ ಇನ್ವೆಸ್ಟ್ಮೆಂಟು, ಇಲ್ಲಿಗಲ್ ರಿಲೇಟೆಡ್ ಏನಾದರೂ ಆಕ್ಟಿವಿಟೀಸ್ ನಡೀತಾ ಇದೆ ಆಗಿದ್ರೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಬೇಡ. ಸಪ್ತಮಾಧಿಪತಿ ಶುಕ್ರ ಎಲ್ಲದಕ್ಕೂ ಒಳ್ಳೇದೇ ಅಲ್ಲ. ಸೊ ಹಾಗಾಗಿ ಶುಕ್ರನ್ಗೆ ಒಂದು ಕಣ್ಣು ಯಾವಾಗ್ಲೂ ಕ್ರಾಸ್ ಇರುತ್ತೆ, ಅದು ನಿಮಗೆ ಗೊತ್ತಲ್ವಾ. ವಾಮನ ಅವತಾರ, ಸೊ ವಿಷ್ಣು ಬಂದಾಗ ಸೊ ವಾಮನಿಗೆ ಶುಕ್ರಾಚಾರ್ಯರು ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ, ಅವರು ಪ್ರಾಮಿಸ್ ಮಾಡ್ತಾರಲ್ಲ, ಆಗ ಅವ್ರ ಕಣ್ಣಿಗೆ ಲೆಫ್ಟ್ ಐಗೆ ಪ್ರಾಬ್ಲಮ್ ಆಗಿರೋದು. ಹೈಲಿ ಟ್ಯಾಲೆಂಟೆಡ್ ಇದ್ರೂ ಶುಕ್ರ 7th ಹೌಸ್, ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಳ್ಳೋದು ಅಥವಾ ಕಣ್ಣು ಮುಚ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು,
ಕಣ್ಣು ಮುಚ್ಕೊಂಡು ಯಾರಿಗೋ ಹಣ ಕೊಟ್ಬಿಡೋದು. ಕಣ್ಣು ಮುಚ್ಕೊಂಡಂದ್ರೆ ಕಣ್ಣು ಮುಚ್ಕೊಳ್ಳಲ್ಲ, ಆ ಥರ ಪರಿಸ್ಥಿತಿ, ಆ ಥರ ಮೈಂಡ್ ಸೆಟ್. ಸೊ ಹಾಗಾಗಿ ಡೆಫಿನೆಟ್ಲಿ ಇದು ಒಳ್ಳೆ ಸೂಚನೆ ಅಲ್ಲ. ಅದರಲ್ಲೂ ನೀಚ ಕೂಡ. ನೆಕ್ಸ್ಟ್ ಅಷ್ಟಮಕ್ಕೆ ಬೇರೆ ಹೋಗುತ್ತೆ. ಈ ಮಂತಲ್ಲಿ ಕೊಟ್ಟಿದ್ದ ಹಣ ವಾಪಸ್ ಕೂಡ ಬರೋದಿಲ್ಲ. ಸೆಕೆಂಡ್ ಲಾರ್ಡ್ ಕೂಡ ಅಲ್ವಾ, ಹಾಗಾಗಿ. ಆ್ಯಂಡ್ ಏಯ್ತ್ ಲಾರ್ಡ್ ಕೂಡ. ಪ್ರಾಪರ್ಟಿ ರಿಲೇಟೆಡ್ ವೆಯ್ಟ್ ಮಾಡಿ, ಯಾವುದೇ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಹಾಕಬೇಡಿ. ಫ್ಯಾಮಿಲಿ ಪ್ರಾಪರ್ಟಿ ಆಗಿರ್ಬೋದು, ಹೊಸದಾಗಿ ಪರ್ಚೇಸ್ ಮಾಡೋದಾಗಿರ್ಬೋದು, ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಅಡ್ವಾನ್ಸ್ ಕೊಡೋದು ತಗೊಳ್ಳೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಹೋಲ್ಡ್ ಮಾಡಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ನ ಪರ್ಚೇಸ್ ಮಾಡೋರು ಕೂಡ ಹೋಲ್ಡ್ ಮಾಡಿ. ಆ್ಯಂಡ್ ರೆಂಟಿಗೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ, ನೀವು ಕೂಡ ಹೋಲ್ಡ್ ಮಾಡಿ. ಸೊ ಎಂಡ್ ಆಫ್ ದ ಡೇ ಇದಿಷ್ಟು ಶುಕ್ರ ಗ್ರಹದ್ದು. ನಿಮ್ಮ ವೈಯಕ್ತಿಕ ಜಾತಕ ನೀವು ಚೆಕ್ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.